ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಆಗಿರೋ ಹೈಲೈಟ್ಸ್ಗಳನ್ನ ನಾನು ಹಾಕ್ತೀನಿ. ಎಲ್ಲ ಇಯರ್ ಅಲ್ಲೂ ನಮ್ಮ ಅಮ್ಮನ ಬರ್ತಡೇನ ಕೇಕ್ ಕಟ್ ಮಾಡಿಸಿ ನ್ಯೂ ಇಯರ್ ದಿನನೇ ಖುಷಿ ಪಡ್ತೀವಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಹುಷಾರಾಗಿ ಮನೆ ಸೇರ್ಕೊಳ್ಳಿ. ನಾವು ಇವತ್ತು ವಿಂಡ್ ಮಿಲ್ ಅಲ್ಲಿ ಇದೀವಿ. ಬ್ಯಾಕ್ ಸೈಡ್ ಏನು ಕಾಣ್ತಿಲ್ಲ. ನೈಟು ನಮ್ಮ ಗಡಿಗಳನ್ನೆಲ್ಲ ರೇವ್ ಮಾಡಿ ಖುಷಿ ಪಟ್ಕೊಂಡು ಹೋಗಿ ಮಲ್ಕೊಂಡ್ವಿ. ಬೆಳಿಗ್ಗೆ ಎದ್ದು ಆಫೀಸಿಗೆ ಹೋಗಿ ನೋಡಿದ್ರೆ ಎಲ್ಲ ಸಾಮಾನೆಲ್ಲ ತೆಗೆದು ಈ ಥರ ಇಟ್ಟಿದ್ದೆ. ನಮ್ಮ ಆಫೀಸಲ್ಲಿರೋ ಎಲ್ಲ ಸೆಟಪ್ ಹಿಂಗಿದೆ. ಈಗ ಹಿಂಗಿರೋ ಜಾಗನ ಹೆಂಗೆ ಚೇಂಜ್ ಮಾಡೋದು ನೋಡಿ. ಎಲ್ಲ ತೆಗ್ದಿಟ್ಟು ಹೊಸ ವರ್ಷ ಕ್ಲೀನ್ ಮಾಡೋಕ್ಕೆ ಹಿಂಗಿರೋ ಜಾಗನ ಈ ಥರ ರೆಡಿ ಮಾಡಿದ್ಮೇಲೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಯಿತು. ಆಫೀಸಿಂದ ಸೀದಾ ಮನೆಗೆ ಹೋಗ್ಬೇಕಾದ್ರೆ ಲೈಟಾಗಿ ಒಂದು ಟೀ ಕುಡ್ಕೊಂಡು ಹಾಗೆ ಒಂದು ಗಾಡಿದೊಂದು ಶೂಟ್ ಮಾಡಿಕೊಂಡು ಸೀದಾ ಮನೆಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಏರ್ಪೋರ್ಟಿಗೆ ನಮ್ಮ ಅಕ್ಕವ್ರಿಗೆ ಡ್ರಾಪ್ ಮಾಡಬೇಕಿತ್ತು. ಡ್ರಾಪ್ ಮಾಡೋಕ್ಕಂತ ಹೋಗಿದ್ದೆ. ಅವ್ರಿಗೆ ಏರ್ಪೋರ್ಟಿಗೆ ಬಿಡ್ತಿದ್ದಂಗೆ ನಮ್ಮ ಬುಜ್ಜಿಗೆ ಮಾತಾಡ್ಸಿದ್ರೆ ಅವಳೇನಂದ್ಲು ಅಂತ ನೀವೇ ಕೇಳ್ಕೊಂಬನ್ನಿ. ಎಲ್ಲಿ ಹೋಗ್ಕದೀಯ? ಎಲ್ಲಿಗೆ ಹೋಗ್ಕದೀಯ? ಫ್ಲೈಟಾಗಿ ಹೋಗ್ತಿದ್ಯಾ ಕಾರಾಗ ಹೋಗ್ತಿದ್ಯಾ? ಫೈಟು ಎಲ್ಲಿಗೆ? ಫೈಟಿಗೆ ಆಕಾಶದ ಮೇಲೆ. ಅವಳು ಖುಷಿನ ನೋಡಿ ನಂಗೂ ಖುಷಿ ಇತ್ತು. ಅವರೆಲ್ಲರಿಗೂ ಹ್ಯಾಪಿ ಜರ್ನಿ ಹೇಳಿ ಕಾರ್ ತಗೊಂಡು ಸೀದಾ ಮನೆ ಕಡೆ ಹೊರಟೆ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನನ್ನ ಫ್ರೆಂಡು ಅವ್ರ ತೋಟಕ್ಕೆ ಹೋಗಿ ಬರೋಣ ಬಾ ಅಂತ ಕರೆದ. ಹಾಗೆ ಸೀದಾ ಹೋಗಿ ಅಲ್ಲೊಂದು ವಿಡಿಯೋ ಮಾಡ್ಕೊಂಡು ಬಂದೆ. ಈ ಬೋಳಿ ಮಗ ಯಾರು ಅಂತ ಗೊತ್ತಿಲ್ಲ. ಪೈರಸಿ ಮಾಡಿರೋ ಫಿಲಮ್ನ ಯಾವುದೋ ಅಂಗಡಿಯಲ್ಲಿ ಕುತ್ಕೊಂಡು ನೋಡ್ತಿದ್ದ. ನನ್ನ ಕಣ್ಣಿಗೆ ಬಿದ್ದ ತಕ್ಷಣ ಅವನಿಗೆ ಬೈದು ಸೀದಾ ಆಫೀಸ್ ಕಡೆ ಹೊಂಟೆ. ಕೆಲಸ ಮುಗೀತಿದ್ದಂಗೆ ನಮ್ಮಮ್ಮ ಅಜ್ಜಿ ಮನೇಲಿದ್ದೀನಿ ಬಾ ಹಬ್ಬ ಇದೆ ಅಂತ ಕರೀತು. ಅಲ್ಲಿಂದ ಸೀದಾ ಹೋದ್ರೆ ಬೈಕಲ್ಲೊಂದು ವಿಡಿಯೋ ಮಾಡ್ಕೊಂಡು ದೇವಸ್ಥಾನ ನೋಡಿ ಕೈ ಮುಗ್ದು ಸೀದಾ ಊಟ ಮಾಡೋಕೆ ಮಲ್ಕೊಂಡೆ. ವಿಡಿಯೋ ನೋಡಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್. ಇಂತಿ ನಿಮ್ಮ ಸಿ ಕೆ ಶರು.